10 ದಂಪತಿಗಳ ಪೈಕಿ 4 ಮಕ್ಕಳಾಗ್ತಾ ಇಲ್ಲ. ಮಕ್ಕಳಾಗದೇ ಇರುವುದಕ್ಕೆ ಕೇವಲ ಮಹಿಳೆಯರು ಮಾತ್ರ ಕಾರಣವಲ್ಲ, ಪುರುಷರು ಕಾರಣವಾಗಿರ್ತಾರೆ. ಸತತವಾಗಿ ಲೈಂಗಿಕ ಸಂಪರ್ಕ ಏರ್ಪಡ್ತಿದ್ರೂ ಕೂಡ ಮಕ್ಕಳಾಗದೇ ಇರುವುದು ಇಂದಿನ ಪೀಳಿಗೆಯ ಜನರನ್ನ ಚಿಂತೆಗೀಡು ಮಾಡಿಬಿಟ್ಟಿದೆ. ದೇಶದಲ್ಲಿ ಬರೋಬ್ಬರಿ 2.75 ಕೋಟಿ ಜನರು ಬಂಜೆತನದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಕರ್ನಾಟಕದ ಪಾಲಿಗೆ ಶಾಕಿಂಗ್ ಅಂತಾನೆ ಹೇಳಬಹುದು. ಯಾಕಂತಂದ್ರೆ 2019-20 ಅಂಕಿ ಅಂಶಗಳ ಪ್ರಕಾರ ಪ್ರತಿ 1000 ಮಹಿಳೆಯರ ಪೈಕಿ ಕರ್ನಾಟಕದ ಸುಮಾರು 28 ಮಹಿಳೆಯರಿಗೆ ಮಕ್ಕಳು ಆಗಿಲ್ಲ. ಇದರ ಶೇಕಡಾವಾರು ಈಗ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ. ಹಾಗಾದ್ರೆ ಬಂಜೆತನಕ್ಕೆ ಕಾರಣ ಏನು? ಇದಕ್ಕೆ ಇರೋ ಹೊಸ ವಿಧಾನದ ಚಿಕಿತ್ಸೆ ಏನು? ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹೌದು ವೀಕ್ಷಕರೇ, ಇದು ನಿಜಕ್ಕೂ ಬೇಸರದ ವಿಚಾರವಾಗಿದೆ. ಪ್ರಸ್ತುತ ದಿನಗಳಲ್ಲಿ ಲಕ್ಷಾಂತರ ಜನರಿಗೆ ಮಕ್ಕಳು ಆಗ್ತಾ ಇಲ್ಲ. ಹೌದು ವೀಕ್ಷಕರೇ, ಇದು ನಿಜಕ್ಕೂ ಬೇಸರದ ವಿಚಾರ. ಪ್ರಸ್ತುತ ದಿನಗಳಲ್ಲಿ ಲಕ್ಷಾಂತರ ಜನರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನುವಂತಹ ಕೊರಗು ಕೂಡ ಕಾಡ್ತಾ ಇದೆ. ನಾವು ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀವಿ, ಒಂದು ಮಗು ಆಗ್ಲಿ ಅಂತ ದಂಪತಿಗಳು ಆಸ್ಪತ್ರೆಗೆ ಅಲೆದಾಡ್ತಿರ್ತಾರೆ. ಅದರಲ್ಲಿ 10% ಮಂದಿ ಸಕ್ಸಸ್ ಅನ್ನ ಕಂಡು ಖುಷಿಯಾಗಿದ್ದಾರೆ. ಆದ್ರೆ ಎಷ್ಟೇ ಹಣವನ್ನ ಖರ್ಚು ಮಾಡಿದ್ರು, ಎಷ್ಟೇ ದೇವರಲ್ಲಿ ಹರಕೆಯನ್ನ ಹೊತ್ತರೂ ಕೆಲವರಿಗೆ ಮಕ್ಕಳಾಗುವುದಿಲ್ಲ. ತಮಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಕೊರಗಿನಲ್ಲಿ ಎಷ್ಟೋ ಜನರು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ಇಂದಿನ ಜೀವನ ಶೈಲಿಯಿಂದಾಗಿ ಯುವ ಜನಗಳಿಗೆ ಫಲವತ್ತತೆಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇದೊಂದು ಹೇಳಿಕೊಳ್ಳಲಾಗದ ಸಮಸ್ಯೆಯಾಗಿದೆ. ಅವರು ಅನುಭವಿಸುವಂತಹ ನೋವು ಅವರಿಗೆ ಮಾತ್ರ ಗೊತ್ತು. ಮೊದಲೆಲ್ಲ ವಯಸ್ಸಾದ ಮಹಿಳೆಯರಲ್ಲಿ ಮಾತ್ರ ಇದು ಕಂಡು ಬರ್ತಾ ಇತ್ತು. ಈಗ ಬಂಜೆತನದ ಸಮಸ್ಯೆ ಹದಿಹರೆಯದ ಯುವತಿಯರಲ್ಲೂ ಕೂಡ ಕಾಣಿಸ್ತಾ ಇದೆ. ತಡವಾಗಿ ಮದುವೆ, ಜೀವನದಲ್ಲಿ ಕಮಿಟ್ಮೆಂಟ್, ಆರ್ಥಿಕ ಹೊರೆ ಹಾಗೂ ದಂಪತಿಗಳ ನಡುವಿನ ಹೊಂದಾಣಿಕೆಯ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ದಂಪತಿಗಳು ಮಕ್ಕಳಾಗದ ಸಮಸ್ಯೆಯನ್ನ ಎದುರು ನೋಡ್ತಾ ಇದ್ದಾರೆ. ಬಂಜೆತನದ ಸಮಸ್ಯೆಗಳಿಗೆ ಏನ್ ಕಾರಣ ಅಂತ ನೋಡೋದಾದ್ರೆ, ಸತತವಾಗಿ ಲೈಂಗಿಕ ಸಂಪರ್ಕ ಏರ್ಪಟ್ಟರೂ 1 ವರ್ಷದವರೆಗೆ ಗರ್ಭ ಧರಿಸಲು ಅಸಮರ್ಥರಾದರೆ ಅದನ್ನ ಬಂಜೆತನ ಅಂತ ಕರೆಯಲಾಗುತ್ತೆ. ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಬಹುತೇಕ ದಂಪತಿಗಳ ಪ್ರಶ್ನೆ ಏನು ಅಂತಂದ್ರೆ, ನಾವು ಒಟ್ಟಿಗೆ ಇದ್ದೇವೆ, ನಿಯಮಿತವಾಗಿ ಮಿಲನದ ಕಾರ್ಯಗಳಲ್ಲಿ ತೊಡಕೊಳ್ತೇವೆ, ಆದ್ರೂ ಕೂಡ ಗರ್ಭಧಾರಣೆ ಆಗಿಲ್ಲ ಅಂತ ಆಗಿದೆ. ಸಾಮಾನ್ಯವಾಗಿ 20ರ ವಯೋಮಿತಿಯಲ್ಲಿರುವಂತಹ ಆರೋಗ್ಯವಂತ ಸಂಗಾತಿಗಳು 1 ತಿಂಗಳು ಒಟ್ಟಿಗೆ ಇದ್ದು ಪ್ರತಿದಿನ ಮಿಲನದಲ್ಲಿ ಪಾಲ್ಗೊಳ್ತಾ ಇದ್ರೆ ಫಲವಂತಿಕೆಯ ಪ್ರಮಾಣ 10% ಮಾತ್ರ ಇರುತ್ತದೆ. ಕೆಲವರು ಮದುವೆಯಾದ್ರೂ ಕೂಡ ಮಕ್ಕಳು ಬೇಡ ಅಂತ ಮಕ್ಕಳು ಪಡೆಯುವ ಆಸೆಯನ್ನ, ಆಲೋಚನೆಯನ್ನ ಮುಂದಾಕ್ತಾನೆ ಇರ್ತಾರೆ. ನಾವು ಇನ್ನು ಲೈಫ್ನ ಎಂಜಾಯ್ ಮಾಡಬೇಕು, ಇನ್ನು ಲೈಫ್ ಸೆಟ್ಲ್ ಆಗಿಲ್ಲ, ಸಂಬಳ ಇಷ್ಟೇ ಇದೆ, ಲೈಫ್ ಎಂಜಾಯ್ ಮಾಡೋಣ ಅಂತ ಹಲವಾರು ಕಾರಣಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ವಯಸ್ಸಾದಂತೆ ಇಬ್ಬರಲ್ಲೂ ಕೂಡ ಮೊಟ್ಟೆ ಹಾಗೂ ವೀರ್ಯದ ಗುಣಮಟ್ಟ ಕಡಿಮೆಯಾಗ್ತಾ ಹೋಗುತ್ತೆ. ಹೀಗಾಗಿ ಮಕ್ಕಳನ್ನ ಮಾಡಿಕೊಳ್ಳುವಂತಹ ಯೋಜನೆ ಮುಂದೆ ಹಾಕೋದು ಉತ್ತಮ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಮಕ್ಕಳಾಗದಿರುವುದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಎಂದ್ರೆ ಸೋಮಾರಿತನ. ನಾವು ಸಣ್ಣ ಸಣ್ಣ ವಿಚಾರಗಳಿಗೆ ಬೈಕನ್ನ ತೆಗೆದುಕೊಂಡು ಹೋಗ್ತಾ ಇರ್ತೇವೆ, ಸ್ವಲ್ಪ ದೂರವೂ ಕೂಡ ನಡೆಯೋದೇ ಇಲ್ಲ. ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರುತ್ತೆ. ವಾಕಿಂಗು, ವ್ಯಾಯಾಮ ಯಾವುದು ಕೂಡ ಮಾಡೋದಿಲ್ಲ. ಇದರಿಂದಾಗಿ ದೇಹದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ಒಮ್ಮೆ ದೇಹದಲ್ಲಿ ಬೊಜ್ಜೇನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಂತು ಅಂತಂದ್ರೆ ಅದು ಕೂಡ ಈ ಒಂದು ಸಮಸ್ಯೆಗೆ ಕಾರಣ ಆಗಬಹುದು. ನಾವು ಬಳಕೆ ಮಾಡುವಂತಹ ಮೊಬೈಲು, ಲ್ಯಾಪ್ಟಾಪು ಇತ್ಯಾದಿಗಳು ಕೂಡ ಬಂಜೆತನವನ್ನ ಉಂಟು ಮಾಡುತ್ತದೆ ಅಂತ ಹೇಳಿ ಅಧ್ಯಯನಗಳು ತಿಳಿಸಿದೆ. ಬಂಜೆತನಕ್ಕೆ ಹೆಣ್ಣು ಮಾತ್ರ ಕಾರಣ ಅಲ್ಲ, ಪುರುಷ ಕೂಡ ಕಾರಣ ಆಗಿರ್ತಾನೆ. ಬಂಜೆತನ ಎನ್ನುವುದು ಮಹಿಳೆಯರನ್ನ ಮಾತ್ರ ಕಾಡುವಂತಹ ಸಮಸ್ಯೆ ಅಂತ ತಿಳಿಯಲಾಗಿತ್ತು. ಆದ್ರೆ ಆಧುನಿಕ ಯುಗದಲ್ಲಿ ಮಹಿಳೆಯರು ಮಾತ್ರ ಅಲ್ಲದೆ ಪುರುಷರಲ್ಲೂ ಕೂಡ ಇಂತಹ ಸಮಸ್ಯೆಯು ಕಂಡುಬರ್ತಾ ಇದೆ. ಪುರುಷರಲ್ಲೂ ಕೂಡ ಲೈಂಗಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು, ವೀರ್ಯದಲ್ಲಿ ಫಲವತ್ತತೆ ಕಡಿಮೆ ಆದ್ರೆ ಅಧ್ಯಯನಗಳ ಪ್ರಕಾರ ವೀರ್ಯವು ಶಕ್ತಿಯುತವಾಗಿರಬೇಕು, ಚಲನಶೀಲವಾಗಿರಬೇಕು. ಇದು ವಯಸ್ಸಾದಂತೆ ಕಡಿಮೆಯಾಗ್ತಾ ಹೋಗುತ್ತೆ. ಹೀಗಾಗಿ ಪುರುಷರಲ್ಲೂ ಕೂಡ ಬಂಜೆತನದ ಸಮಸ್ಯೆ ಹೆಚ್ಚಾಗಿಯೇ ಇರುತ್ತೆ, ಅಥವಾ ವೀರ್ಯಾಣುವಿನ ಗುಣಮಟ್ಟತೆ ಕುಸಿದಿರುತ್ತೆ. 10 ಜನರ ಪೈಕಿ 4 ಜನರಿಗೆ ಮಾತ್ರ ಮಕ್ಕಳಾಗುತ್ತೆ. ಹೌದು ವೀಕ್ಷಕರೇ,
ಬೆಚ್ಚಿ ಬೀಳಿಸುವ ಭಾರತದಲ್ಲಿ ಬಂಜೆತನದ ವರದಿ ಇದಾಗಿದೆ. ಇದು ಅಚ್ಚರಿ ಎನಿಸಿದ್ರೂ ಕೂಡ ಸತ್ಯ. ಇಂದಿನ ದಿನಗಳಲ್ಲಿ 10 ದಂಪತಿಗಳ ಪೈಕಿ ಮಕ್ಕಳಾಗ್ತಿರೋದು ಕೇವಲ 4 ಜನರಿಗೆ ಮಾತ್ರ. ಆದರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2019-2020 ವರದಿಯನ್ನ ಗಮನದಲ್ಲಿ ಇಟ್ಕೊಂಡ್ರೆ ಕರ್ನಾಟಕದ ಪಾಲಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕಂತಂದ್ರೆ 2019-20 ಅಂಕಿ ಅಂಶಗಳ ಪ್ರಕಾರ ಪ್ರತಿ 1000 ಮಹಿಳೆಯ ಪೈಕಿ ಕರ್ನಾಟಕದ ಸುಮಾರು 28 ಮಹಿಳೆಯರಿಗೆ ಮಕ್ಕಳು ಆಗ್ತಾ ಇಲ್ಲ. ಇನ್ನು ಗೋವಾದಲ್ಲಿ 1000 ಮಹಿಳೆಯರ ಪೈಕಿ 49 ಮಹಿಳೆಯರಿಗೆ ಬಂಜೆತನದ ಸಮಸ್ಯೆ ಎದುರಾಗ್ತಾ ಇದೆ. ಕೆಲವರು ಆರೋಗ್ಯವಂತರಾಗಿದ್ರೂ ಕೂಡ ಗರ್ಭಿಣಿಯರು ಆಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಅವರು ಮಾನಸಿಕವಾಗಿ ದೈಹಿಕವಾಗಿ ನೋವು ಅನುಭವಿಸ್ತಾ ಇರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆಲ್ಲ ಕೊರಗುವ ಅವಶ್ಯಕತೆಯೇ ಇಲ್ಲ. ಯಾಕಂತಂದ್ರೆ ವೈದ್ಯ ಲೋಕದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ನಾನಾ ವಿಭಾಗಗಳಲ್ಲಿ ಗರ್ಭಧಾರಣೆಗೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಬಂಜೆತನ ನಿವಾರಣೆಗೆ ಪರಿಹಾರ ಏನು ಅಂತ ನೋಡೋದಾದ್ರೆ, ಸಹಜವಾಗಿ ಗರ್ಭಧಾರಣೆಯಾಗಿದ್ರೆ ಕೃತಕವಾಗಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ IVF ನ ಮೂಲಕ ಗರ್ಭಧಾರಣೆ ಮಾಡಬಹುದು. ಈ ವಿಧಾನದಲ್ಲಿ ಪತ್ನಿಯ ಅಂಡಾಣು ಹಾಗೂ ಪತಿಯ ವೀರ್ಯಾಣುವನ್ನ ತೆಗೆದು ಪ್ರಯೋಗಾಲಯದಲ್ಲಿ ಎರಡನ್ನೂ ಸೇರಿಸಿ ನಿಗಮಿತ ಅವಧಿಗಳಿಗೆ ಭ್ರೂಣವನ್ನ ಬೆಳೆಸಲಾಗುತ್ತೆ. ನಂತರ ಅದನ್ನ ಪತ್ನಿಯ ಗರ್ಭಕೋಶಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ IUI ಹಾಗೂ IVF ಚಿಕಿತ್ಸೆಯ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳಲು ತುಂಬಾ ಜನರು ಅನ್ಕೊಳ್ತಾರೆ ಇದು ದುಬಾರಿ ಇರಬಹುದು, ನಮ್ಮಂತವ್ರ ಕೈಲಿ ಆಗಲ್ಲ ಅಂತ. ಆದ್ರೆ ತಂತ್ರಜ್ಞಾನದ ಚಿಕಿತ್ಸೆ ತೀರಾ ದುಬಾರಿ ಏನಲ್ಲ. ಉತ್ತಮ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಸ್ವಲ್ಪ ಹೆಚ್ಚು ಹಣ ಖರ್ಚಾಗಲಿದೆ ಅಷ್ಟೇ. ಅಗತ್ಯ ಪರೀಕ್ಷೆಗಳ ನಂತರ IUIಗೆ ಸುಮಾರು 10,000 ಮತ್ತು IVFಗೆ ಸುಮಾರು 1.75 ರೂಪಾಯಿ ವೆಚ್ಚ ಆಗಬಹುದು. IVF ನ ಮೂಲಕ ಮಕ್ಕಳನ್ನ ಮಾಡಿಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಹಲವರು ಭಾವನೆಯನ್ನ ಇಟ್ಕೊಂಡಿರ್ತಾರೆ. IVF ನ ಮೂಲಕ ಆದ ಮಕ್ಕಳು ಕೂಡ ಮಾಮೂಲಿ ಮಕ್ಕಳಂತೆ ಇರ್ತಾರೆ. ಅದರಲ್ಲಿ ಪತ್ನಿಯ ಅಂಡಾಣುವಿನಲ್ಲಿ ಪತಿಯ ವೀರ್ಯಾಣುಗಳು ಸೇರಿ ಭ್ರೂಣ ಬೆಳೆಸಲಾಗುತ್ತೆ. ಅಂಥ ವ್ಯತ್ಯಾಸ ಏನಾಗೋದಿಲ್ಲ. IVF ತಂತ್ರಜ್ಞಾನದ ಮೂಲಕ ಪಡೆದಿರುವಂತಹ ಮಕ್ಕಳು ಮಾಮೂಲಿಯಂತೆ ಇರ್ತಾರೆ. ಇವರಿಗೆ ಭವಿಷ್ಯದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಬರುವುದಿಲ್ಲ, ಅಡ್ಡ ಪರಿಣಾಮಗಳು ಕೂಡ ಬರುವುದಿಲ್ಲ. ಈ ಮಕ್ಕಳು ಕೂಡ ಸಾಮಾನ್ಯ ಮಕ್ಕಳಂತೆ ಯಾವುದೇ ನ್ಯೂನ್ಯತೆ ಕೂಡ ಕಾಣಿಸೋದಿಲ್ಲ ಇವರಲ್ಲಿ. ಇದೇ ಕಾರಣಕ್ಕೆ ದೇಶದಲ್ಲಿ IVFಗೆ ಭಾರೀ ಬೇಡಿಕೆ ವ್ಯಕ್ತವಾಗ್ತಾ ಇದೆ. IVF ಆಸ್ಪತ್ರೆಗಳ ಸಂಖ್ಯೆ ಈಗಲೂ ಕೂಡ ಹೆಚ್ಚಾಗ್ತಾ ಇದೆ. ಯಾವ ವಯಸ್ಸಿಗೆ IVF ಮಾಡಿಸೋದು ಸೂಕ್ತ ಅಂತ ನೋಡೋದಾದ್ರೆ, IVF ವಿಧಾನದಿಂದ ಎಂಥವರು ಕೂಡ ಮಕ್ಕಳು ಪಡೆಯಬಹುದು ಎನ್ನುವಂತಹ ಸತ್ಯ ದೂರದ ಮಾತಾಗ್ಬಿಟ್ಟಿದೆ. ಇದಕ್ಕೂ ಕೆಲವು ಆಯಾಮಗಳಿದೆ. 35 ವರ್ಷ ಒಳಗಿರುವವರು ಇದರ ಸಂಪೂರ್ಣ ಫಲಗಳನ್ನ ಪಡ್ಕೊಳ್ಬಹುದು. ಇದಾದ ಬಳಿಕ ಯಶಸ್ವಿ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತದೆ. ವಯಸ್ಸಾದಂತೆ ಮಹಿಳೆಯರು ಮೊಟ್ಟೆಯ ಗುಣಮಟ್ಟವು ಕ್ಷೀಣಿಸ್ತಾ ಹೋಗುತ್ತೆ. 35 ವರ್ಷ ಒಳಗಿದ್ದು ಬಂಜೆತನ ಅನುಭವಿಸುತ್ತಿರುವವರು, ಹಲವು ಬಾರಿ ಗರ್ಭಪಾತ ಹೊಂದಿದವರು, ದೇಹದ ತೂಕ ಹೆಚ್ಚಾದವರು, ಮಧುಮೇಹ, ರಕ್ತ ಒತ್ತಡ ಅಥವಾ ಇತರೆ ಆರೋಗ್ಯ ಸಮಸ್ಯೆಯಿಂದ ಗರ್ಭ ಧರಿಸಲು ಸಾಧ್ಯವಾಗದೇ ಇರುವವರು IVF ವಿಧಾನವನ್ನ ಹೆಚ್ಚು ಅನುಸರಿಸಬಹುದು. ಸಾಮಾನ್ಯವಾಗಿ 35 ವರ್ಷದ ಒಳಗೆ ಮಹಿಳೆಯರು ಸಹಜವಾಗಿಯೇ ಗರ್ಭ ಧರಿಸಲು ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಆಗದೆ ಇದ್ದಾಗ IVFಗೆ ಒಳಗಾಗಬಹುದು. ಈ ವಯಸ್ಸಿನಲ್ಲಿ ಈ ವಿಧಾನ ಒಳಗೊಂಡಿರುವುದರಿಂದ 40% 50% ಯಶಸ್ವಿ ಪ್ರಮಾಣ ಆಗಲಿದೆ. 35 37 ವರ್ಷದಲ್ಲಿ 35% ಯಶಸ್ವಿಯಾಗಿದೆ. 38 40 ವರ್ಷದ ಒಳಗಿನವರಿಗೆ ಯಶಸ್ವಿ ಪ್ರಮಾಣ 20% 25% ಅಷ್ಟೇ. ಒಟ್ನಲ್ಲಿ ಇತ್ತೀಚಿನ ದಿನಗಳ ಸಾಕಷ್ಟು ಜನರನ್ನ ಮಕ್ಕಳಾಗದ ಕೊರತೆ ಕಾಡ್ತಾ ಇತ್ತು. ಅಂತವರು IVF ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು.